ನ್ಯೂಸ್ ಹುಣಸೂರು, ನಮ್ಮ ನಡೆ ಸತ್ಯದ ಕಡೆ. ಸಿಂಗರಮಾರನಹಳ್ಳಿ ಗ್ರಾಮದಲ್ಲಿ 135ನೇ ಭೀಮೋತ್ಸವದ ಅದ್ದೂರಿ ಆಚರಣೆ. 30/4/2026 ಗುರುವಾರದಂದು ಸಿಂಗರಮಾರನಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವವನ್ನು ಬೆಳ್ಳಿ ರಥದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ವಿಜೃಂಭಣೆಯಿಂದ ಆಚರಿಸಲಾಯಿತು. ವಿಚಾರವಂತರು, ಅಂಬೇಡ್ಕರ್ ಅನುಯಾಯಿಗಳು ಆದಂತಹ ಗೋವಿಂದರಾಜ್ ರವರು ಮಾತನಾಡಿ, ಈ ಅಸಮಾನ ಸಮಾಜವನ್ನು ಸಮಸಮಾನ ಸಮಾಜದತ್ತ ಕೊಂಡೊಯ್ದಿದ್ದು ಅಂಬೇಡ್ಕರ್. ಅದಕ್ಕಾಗಿ ನಾವು ಅವರನ್ನು ನೆನೆಸಿಕೊಳ್ಳಬೇಕು, ಅವರನ್ನು ಸ್ಮರಿಸಬೇಕು. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡ್ತೀವಿ, ಉತ್ಸವ ಮಾಡ್ತೀವಿ, ಆದರೆ ಅವರ ತತ್ವಗಳನ್ನು, ಆದರ್ಶಗಳನ್ನು ನೆಚ್ಚಿನ ಚಿಂತಕರು, ವಿಚಾರವಂತರು ಆದಂತ ನಮ್ಮ ಗೋವಿಂದರಾಜ್ ಸರ್ ಅವರಿಗೆ ಮತ್ತು ನಮ್ಮ ಕಿರಣ್ ಸೋಮಣ್ಣ ಅವರಿಗೆ, ಅದೇ ರೀತಿ ಸಿಂಗೆ ಗರ್ಜಿಸುವ ಆದರ್ಶ ಮೆಲೋಡಿಸ್ ಹುಣಸೂರು. ಭಾರತೀಯರೊಳಗಡೆ ಎಷ್ಟು ಪಂಗಡಗಳಿವೆ, ಜಾತಿಗಳಿವೆ ಅಂತ ನೋಡಿದಾಗ ನಾವೆಲ್ಲ ಇದು ಒಲೆ ಮಾತ್ರ ಬೇರೆ, ಮದುವೆ ಮಾತ್ರ ಬೇರೆ. ಇದು ನೀವೆಲ್ಲ ನೋಡ್ಕೊಂಡಿರ್ತಕ್ಕಂಥ ಸ್ಥಿತಿ ಇದು. ಇದೆಲ್ಲ ಹೇಗೆ ಅಂತಂದ್ರೆ ಜಾತಿ ವ್ಯವಸ್ಥೆನೇ ಈ ದೇಶದ ಒಂದು ಅಧೋಗತಿಗೆ ಕಾರಣ ಆಗಿರ್ತಕ್ಕಂಥ. ದೇಶ ಸುಂದರವಾಗಿದೆ, ದೇಶ ಸುಂದರವಾಗಿದೆ ಅಂತಂದ್ರೆ ದೇಶದಲ್ಲಿ ಇರ್ತಕ್ಕಂಥ ಜನರು ಸುಂದರವಾಗಿಲ್ವಲ್ಲ, ಒಬ್ಬರ ಕಂಡ್ರೆ ಒಬ್ಬರಿಗಾಗ್ತಿಲ್ವಲ್ಲ. ಯಾಕೆ ಬೇರೆಲ್ಲ ಈಗ 200 ವರ್ಷ 800 ವರ್ಷ ಮೊಘಲರು, 200 ವರ್ಷ ಬ್ರಿಟಿಷರು ಈ ದೇಶವನ್ನು ಯಾಕೆ ಆಳ್ತಾರೆ ಅಂತಂದ್ರೆ ಜಾತಿ ಕಾರಣಕ್ಕಾಗಿ. ಅವರು ಈ ಮೇಲೆ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿ ದೇಶವನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಂಡು ಅವರು ಆಡಳಿತ ನಡೆಸ್ತಾರೆ ಅಂತಂದ್ರೆ ಈ ಜಾತಿ ಕಾರಣಕ್ಕಾಗಿನೇ. ಇಲ್ಲಾಂದ್ರೆ 800 ವರ್ಷ 200 ವರ್ಷ ಒಬ್ಬ ವ್ಯಕ್ತಿ ಆಡಳಿತ ಮಾಡೋದಕ್ಕಾಗಲ್ಲ. ಕಾರಣ ಇಷ್ಟೇ, ನಿಮ್ ಮನೆಗೆ ಬಂದು ನಾನು ಯಜಮಾನಿಕೆ ಮಾಡಕ್ಕಾಗಲ್ಲ. ಯಾವಾಗ ಸಾಧ್ಯ ಆಗುತ್ತೆ ಅಂತಂದ್ರೆ ನಿಮ್ ಮನೇಲಿ ಕಚ್ಚಾಡ್ಕೊಂಡಿದ್ದಾಗ ಮಾತ್ರ ಸಾಧ್ಯ ಆಗುತ್ತೆ. ಹಂಗೆ ಬೇರೆ ಬಂದು ಇಲ್ಲಿ ಯಜಮಾನಿಕೆ ಮಾಡಿದ್ದಾರೆ. ಅದಕ್ಕೆ ಅಂಬೇಡ್ಕರ್ ಅವರ ಕೊಡುಗೆ ಇದೆಯಲ್ಲ, ಅದನ್ನ ನಾವು ಯಾವುದೇ ಕಾರಣಕ್ಕೆ ಮಾಡಿರ್ತೀವಿ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು ಅಂತಕ್ಕಂಥದ್ನ ಅವರು ಸಂವಿಧಾನದಲ್ಲಿ ಬರೀತಾರೆ. ಆ ಸಂವಿಧಾನ ರಚನಾ ಸಭೆಗೆ ಒಂದು ವೇಳೆ ಅಂಬೇಡ್ಕರ್ ಹೋಗ್ಲಿಲ್ಲ ಅಂತ ಅಂದಿದ್ರೆ ನಾವ್ಯಾರು ಇಲ್ಲಿ ಕುಂತಿದ್ರಲ್ಲ, ನೀವು ಕೂತ್ಕೊಳಕ್ ಹೋಗ್ತಿರ್ಲಿಲ್ಲ, ನಾನ್ ಮಾತಾಡಕ್ ಹೋಗ್ತಿರ್ಲಿಲ್ಲ, ನಾನು ವಿದ್ಯಾಭ್ಯಾಸವನ್ನು ಕಲ್ತ್ಕೊಳ್ಳಕ್ಕೆ ಆಗ್ತಿರ್ಲಿಲ್ಲ. 135 ವರ್ಷಗಳ ಹಿಂದೆ ನಮ್ಮನ್ನ ಈ ಸಮಾಜ ಹೆಂಗೆ ನಮ್ಮನ್ನ ಕಾಣ್ತಿತ್ತು, ಹೆಂಗೆ ನಮ್ಮನ್ನ ಅಗೌರವದಿಂದ ನಡೆಸ್ಕೊತಿತ್ತು, ಇಷ್ಟು ಮಾತ್ರ ಮಾತಾಡಿ ನನಗೆ ಸಮಯ 5 ನಿಮಿಷ ಇದೆ. ಬಂಧುಗಳೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ದೇಶದಲ್ಲಿ ಹುಟ್ಟಿಲ್ಲ ಅಂತಂದ್ರೆ ಶೋಷಿತ ಸಮಾಜ ಬದುಕನ್ನ ಕಲ್ಪನೆ ಮಾಡ್ಕೊಳ್ಳಿ. ಬಾಬಾ ಸಾಹೇಬರು ಹುಟ್ಟಿಲ್ಲ ಅಂದ್ರೆ ಆ ನಮ್ಮ ಬದುಕಿನ ಒಂದು ಕಲ್ಪನೆ ಇದೆಯಲ್ಲ, ಬಾಬಾ ಸಾಹೇಬರು ಹುಟ್ಟು ಒಂದು 20 ವರ್ಷ ಆದ್ಮೇಲೆ ಬಾಬಾ ಸಾಹೇಬರು ಅನುಭವಿಸಿದ ಅನುಭವಗಳಿದಾವಲ್ಲ, ಆ ಅನುಭವಗಳು ನಾವ್ಯಾರು ಅನುಭವಿಸಿಲ್ಲ. ಅವಮಾನ. ಅವರು ನೀರು ಕುಡಿಯಲು ಹೋದರೆ ನೀರು ಕೊಡಲ್ಲ, ಶಿಕ್ಷಣ ಕಲಿಯಲು ಹೋದರೆ ಶಾಲೆಗೆ ಸೇರಿಸಲ್ಲ, ದೇವಸ್ಥಾನಕ್ಕೆ ಹೋದರೆ ಒಳಗೆ ಪ್ರವೇಶ ಕೊಡಲ್ಲ. ಇಂಥ ಕಠಿಣ ಸವಾಲುಗಳನ್ನು ಮೆಟ್ಟಿ ನಿಂತು ದಮನಿತರಾದ ಧ್ವನಿಯಾದರು ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು, ದಲಿತ ಹೋರಾಟಗಾರರು ಆದ ಕಿರಂಗೂರು ಸ್ವಾಮಿ ಹೇಳಿದರು. ಈ ಶೈಕ್ಷಣಿಕ ವರ್ಷದಲ್ಲಿ SSLCಯಲ್ಲಿ ಉನ್ನತ ಅಂಕಗಳನ್ನು ಪಡೆದ ಪ್ರಗತಿ 575, ಲಕ್ಷ್ಮಿ 522, ಆಕಾಶ್ 425, ನಿಶಾ 513, ನಿಸರ್ಗ 473 ಹಾಗೂ PUCಯಲ್ಲಿ ಅತ್ಯುತ್ತಮ ಅಂಕ ಪಡೆದ ಲಕ್ಷ್ಮಿ D 552, ಸ್ಪಂದನ 549, ನಿಖಿತಾ 541 ರವರನ್ನು ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಂಶೋಧನೆಯಲ್ಲಿ PhD ಪಡೆದ HD ಕುಮಾರಸ್ವಾಮಿ, ಪತ್ರಕರ್ತ ಚೆಲುವರಾಜು CR, ನ್ಯಾಯಬೆಲೆ ಮಾಲೀಕರಾದ ಸ ಪುಟ್ಟರಾಜು, SG ಶಿವಕುಮಾರ್, ಚೇರ್ಮನ್ ವೆಂಕಟಸ್ವಾಮಿ, ದೊಡ್ಡ ಯಜಮಾನರು, ಚಿಕ್ಕ ಯಜಮಾನರು, ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ದರು. CRG ನ್ಯೂಸ್ ಹುಣಸೂರು.